Hi everyone, Namaste. I wish you all a beautiful and positive day ahead. ಎಲ್ರಿಗೂ ನಮಸ್ಕಾರ. ನಿಮ್ಮ ಇಂದಿನ ದಿನ ಶುಭದಾಯಕವಾಗಿರಲಿ ಅಂತ ಹಾರೈಸ್ತಾ ಇಂದಿನ ಚಿಂತನೆಯನ್ನು ಮುಂದಿಡ್ತಾ ಇದ್ದೇನೆ ಭಗವದ್ಗೀತೆಯ ಒಂದು ಶ್ಲೋಕದೊಂದಿಗೆ. ಲೆಟ್ಸ್ ಡೈವ್ ಟು ಟುಡೇಸ್ ಥಾಟ್ ಫಾರ್ ಇನ್ಸ್ಪಿರೇಷನ್ ಫ್ರಮ್ ದ ಶ್ಲೋಕ ಫ್ರಮ್ ಭಗವದ್ಗೀತಾ. The shloka says like this: ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಮವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧು ರಾತ್ಮೈವ ರಿಪುರಾತ್ಮನಃ. Here Lord Shri Krishna says one must uplift oneself by one's own efforts and should not degrade oneself. The self is the friend of the soul and also the self is the enemy of the soul also. ಭಗವದ್ಗೀತೆಯ ಈ ಸಾಲುಗಳಲ್ಲಿ ಭಗವಾನ್ ಶ್ರೀಕೃಷ್ಣ ಹೇಳುವಂತಹ ಒಂದು ಸಂದೇಶ ಅಂದರೆ ಆತ್ಮ ಉನ್ನತಿ ಅಂದರೆ ನಮ್ಮನ್ನು ನಾವೇ ಮೇಲೆತ್ತಿಕೊಳ್ಳಬೇಕು, ನಮ್ಮನ್ನು ನಾವೇ ಉದ್ಧರಿಸಿಕೊಳ್ಳಬೇಕು, ತನ್ನನ್ನು ತಾನೇ ಉದ್ಧಾರ ಮಾಡಿಕೊಳ್ಬೇಕು, ತನ್ನನ್ನು ತಾನೇ ಮೇಲೆತ್ತಬೇಕು, ಅಧೋಗತಿಗೆ ಇಳಿಯದಂತೆ ಕೆಳಕ್ಕೆ ಇಳಿಯದಂತೆ ನೋಡಿಕೊಳ್ಬೇಕು. ಆತ್ಮನಿಗೆ ಆತ್ಮನೇ ಮಿತ್ರನು, ಆತ್ಮನಿಗೆ ಆತ್ಮನೇ ಶತ್ರುವೂ ಹೌದು. ಇಲ್ಲಿ ನನಗೆ ಇನ್ನೊಂದು ಥಾಟ್ ನೆನಪಾಗ್ತದೆ. ಹಿಯರ್ ಇಸ್ ಅನ್ ಮೋಟಿವೇಶ್ನಲ್ ಕೋಟ್ ವಿಚ್ ಇಸ್ ಸಿಮಿಲರ್ ಟು ದಿಸ್ ಮೆಸೇಜ್. ಯು ಕೆನಾಟ್ ಕಂಟ್ರೋಲ್ ವಾಟ್ ಹ್ಯಾಪನ್ಸ್ ಅರೌಂಡ್ ಯು, ಬಟ್ ಯು ಕ್ಯಾನ್ ಆಲ್ವೇಸ್ ಕಂಟ್ರೋಲ್ ವಾಟ್ ಹ್ಯಾಪನ್ಸ್ ವಿತಿನ್ ಯು. ನಮ್ಮನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ. ಹೊರಗಿನ ಯಾವುದನ್ನು ನಮ್ಮ ಕೈಯಲ್ಲಿ ಇರುವುದಿಲ್ಲ. ಯಾವುದನ್ನು ನಿಯಂತ್ರಿಸಲಿಕ್ಕಾಗದಿದ್ದರೂ ನಮ್ಮ ಮನಸ್ಸನ್ನು ನಾವು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬಹುದು ಅನ್ನುವಂಥದ್ದು. ಯುವರ್ ಇನ್ನರ್ ಸ್ಟ್ರೆಂತ್ ಈಸ್ ಯುವರ್ ಗೈಡ್, ಯುವರ್ ಗ್ರೇಟೆಸ್ಟ್ ಗೈಡ್ ಅಂತ. ಟ್ರಸ್ಟ್ ಯೋರ್ ಸೆಲ್ಫ್ ಆ್ಯಂಡ್ ಆಲ್ಸೋ ಟೇಕ್ ದ ಫಸ್ಟ್ ಸ್ಟೆಪ್, ದೆನ್ ವಾಚ್ ಹೌ ಇಟ್ ಅನ್ಫೋಲ್ಡ್ಸ್. ಸೊ ಮೊದಲ ಹೆಜ್ಜೆಯನ್ನು ನಾವು ತೆಕ್ಕೊಳ್ಳೋಣ, ನಮ್ಮನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಳೋಣ, ನಮ್ಮನ್ನು ನಾವೇ ಉದ್ಧರಿಸಿಕೊಳ್ಳೋಣ ಎನ್ನುವ ಚಿಂತನೆಯೊಂದಿಗೆ ಈ ದಿನದ ಒಂದು ಚಿಂತನೆಯನ್ನು ನಾನು ಮುಗಿಸ್ತಾ ಇದ್ದೇನೆ. ಎಲ್ರಿಗೂ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ರೀಲ್ನೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ವಾಚಿಂಗ್ ಆ್ಯಂಡ್ ಸ್ಟೇ ಮೋಟಿವೇಟೆಡ್, ಕೀಪ್ ಶೈನಿಂಗ್. Bye bye. See you in the next reel. Thank you again.